ಎಲ್ರಿಗೂ ನಮಸ್ಕಾರ. ಇದೇನು ನೋಡ್ತಿದ್ದೀರಾ ನೀವು, ಇದು ಬಂದು ನಿಮಗೆ 25 ಅಡಿ ಗೌರ್ಮೆಂಟು ಟಾರ್ ರೋಡ್ ಇದು ನೋಡಿ. ಇದು ಟಾರ್ ರೋಡ್ ಇದು ನೋಡಿ, ಅಲ್ಲಿಂದ ಟಾರ್ ಹಾಕೊಂಡ್ಬರ್ತಾಯಿದ್ದಾರೆ. ಟಾರ್ ರೋಡ್ ಇದು ನಿಮಗೆ ಈ ಟಾರ್ ರೋಡ್ಗೆ ಹೊಂದ್ಕೊಂಡಿರುವಂಥ ಜಾಗನೇ ನೋಡಿ. ಇದು 8 ಕುಂಟೆ ಪ್ಲಸ್ 2 ಕುಂಟೆ ಖರಾಬಿದೆ. ಚನ್ನಪಟ್ಟಣಕ್ಕೆ ಇಲ್ಲಿಂದ 11 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರು ಮೈಸೂರು ರೋಡ್ಗೆ 7ರಿಂದ 7.25 ಕಿಲೋಮೀಟ್ರ್ ಆಗುತ್ತೆ. 7 ಕಿಲೋಮೀಟ್ರ್ ಆಗುತ್ತೆ ಈ ಜಾಗ. ನಿಮ್ಗೆ ಹತ್ರ 15 ಮಾವಿನ ಮರ ಬರುತ್ತೆ ಈ ಜಾಗದಲ್ಲಿ ನೋಡಿ. ಈ ಕಾಲುವೆ ಇದೆಯಲ್ವಾ, ಈ ಕಾಲುವೆಗೆ ಒಂದು ಬ್ರಿಡ್ಜ್ ಹಾಕೋಬೇಕಷ್ಟೇ ನೀವು. ಇದೊಂದು ಬ್ರಿಡ್ಜ್ ಹಾಕೊಂಡ್ರೆ ಕ್ಲೀನಾಗಿ ಆರಾಮಾಗಿ ನೀವು ಅಲ್ಲಿ ಹೋಗ್ಬೋದು. ಮತ್ತು ವಿದ್ಯುತ್ ಕಂಬ ಎಲ್ಲ ಇದೆ, ಆರಾಮಾಗಿ ಒಂದು ಮನೆ ಕಟ್ಕೊಂಡು ನೀವು ವಾಸ ಮಾಡ್ಬೋದು. ಮತ್ತು ಇದು ಬಂದು ನಿಮಗೆ ಕೆಂಪು ಮಣ್ಣು. ನಿಮಗೆ ಇಲ್ಲಿಂದ ಅರ್ಧ ಕಿಲೋಮೀಟ್ರ್ ಹೋದರೆ ಊರು ಸಿಗುತ್ತೆ ನೋಡಿ. ಇದೇನಿದೆ ಈ ಟೀಕ್ ಮರದಿಂದ ಹಿಡ್ದು ನಿಮಗೆ ಹಂಗೆ ಕ್ರಾಸಾಗಿ ಹಂಗೆ ಹೋಗಿ ತ್ರಿಭುಜಾಕಾರದಲ್ಲಿ ಬಂದು ನಿಮಗೆ ಅಲ್ಲೊಂದು ಅಲ್ಲಿದೆ ನೋಡಿ ಗುಡ್ಡೆ, ಅಲ್ಲಿಂದ ಫುಲ್ ಹಂಗೆ ಬರುತ್ತೆ. ಯಾರೆಲ್ಲ 8 ಕುಂಟೆ 10 ಕುಂಟೆ ನೋಡ್ತಾ ಇದ್ದೀರಾ, 10 ಕುಂಟೆ ನೋಡ್ತಾ ಇರೋರಿಗೆ ಇದಂತೂ ಒಳ್ಳೆ ಜಾಗ ನೋಡಿ. ಎಲ್ಲ ಮರಗಳು ನಿಮಗೆ ಫಲ ಕೊಡ್ತಾಯಿದೆ ನೋಡಿ. ಅದು ಫಲ ಕೊಡ್ತಾಯಿದೆ ನೋಡಿ, ಕಾಣಿಸ್ತಿದ್ಯಾ ನೋಡಿ, ಫಲ ಕೊಡ್ತಾಯಿದೆ. ಮತ್ತು ನಿಮಗೆಲ್ಲ ಮರಗಳು 15 ವರ್ಷದ ಹಳೆ ಮರಗಳು, ಎಲ್ಲ ಮರಗಳು ತುಂಬಾ ಆರೋಗ್ಯವಾಗಿದೆ. ಮತ್ತು ನಿಮ್ಗೆ ಇದೊಂದು ಬ್ರಿಡ್ಜ್ ಮಾಡ್ಕೊಂಬಿಟ್ರೆ ಒಳ್ಳೆ ಜಾಗ ಇದು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ, ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಬಟ್ ಇದು ಕಣ್ಣಲ್ಲಿ ನೋಡಬೇಕು, ಮೊಬೈಲ್ ಕ್ಯಾಮ್ರಾದ ಅಷ್ಟು ಕ್ಲಾರಿಟಿ ಬರಲ್ಲ. ಕಣ್ಣಲ್ಲಿ ನೋಡಿದ್ರೆ ತುಂಬಾ ಚೆನ್ನಾಗಿದೆ. ಮತ್ತು ನಿಮಗೆ ಇಲ್ವಿ ಪ್ರಾಪರ್ಟಿ ನೋಡಿ, ಬೆಟ್ಟ ಇದೆ, ಬೆಟ್ಟಕ್ಕೆ ಹೊಂದ್ಕೊಂಡಿರುವಂಥ ಜಾಗ ಇದು ನೋಡಿ. ಇದೇನಿದೆ ಈ ಗುಡ್ಡೆ ಇದೆಯಲ್ಲ, ಇಲ್ಲಿವರೆಗೂ ಬರುತ್ತೆ ಜಾಗ ನಿಮ್ಗೆ. ಅಲ್ಲಿಂದ ಹಿಡಿದು ನಿಮಗೆ ಇಲ್ಲಿವರೆಗೂ 8 ಕುಂಟೆ RTC, 2 ಕುಂಟೆ ಖರಾಬ್ ಬರುತ್ತೆ ನಿಮಗೆ. ಮತ್ತು ನೀರಾವರಿಗಂತೂ ಏನೂ ತೊಂದರೆ ಇಲ್ಲ, ಪಕ್ಕದಲ್ಲಿ ಕಾಲುವೆನೇ ಇದೆ. ನೀವು ಬೋರ್ ಹಾಕಿದ್ರೂ ನೀರು ಬರುತ್ತೆ. ಮತ್ತು ಅಕ್ಕಪಕ್ಕ ಎಲ್ಲ ಕೆರೆಗಳಿದೆ ನೋಡಿ. ನಿಮಗೆ ಅಷ್ಟೇಕ್ ಇದೆಯಲ್ಲ, ಹಂಗೆ ಬಂದು ಇಲ್ಲಿವರೆಗೂ ಬಂದು ಹಿಂಗೆ ಬರುತ್ತೆ. ಇದ್ರ ಬೆಲೆ ಬಂದು ನಿಮಗೆ 1,70,000 ಪರ್ ಗುಂಟೆ ಹೇಳ್ತಾರೆ. ಫೈನಲ್ 1,60,000 ಕೊಡ್ತಾರೆ, ಅದಕ್ಕಿಂತ ಕಮ್ಮಿ ಕೊಡಲ್ಲ. ಫೈನಲ್ ರೇಟು 1,60,000 ಇದು ನೋಡಿ. ಇದೆಲ್ಲ ಮುಂದಿನ ದಿನಗಳು ಟಾರ್ ರೋಡ್ ಆಗ್ತಾಯಿದೆ. ಆ್ಯಕ್ಚುಲಿ ಅಲ್ಲಿಂದ ಆಗ್ತಾಯಿದೆ ನೋಡಿ, ಜಲ್ಲಿ ಹಾಕೊಂಬಂದಿದ್ದಾರೆ, ಕಾಣಿಸ್ತಿದೆಯಾ? ಅಲ್ಲಿಂದ ಜಲ್ಲಿ ಹಾಕೊಂಬಂದಿದ್ದಾರೆ. ಇದು ಬಂದು ನಿಮಗೆ ಟಾರ್ ರೋಡ್ ಇದು.